ಇವತ್ತು ಯುಗಾದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯುಗಾದಿಯ ಉತ್ಸವ 7 ಉತ್ಸವಗಳಲ್ಲಿ ಯುಗಾದಿ ಕೂಡ ಒಂದು. ಇವತ್ತು RSSನ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರು ನಡೀತಾ ಇದ್ದಂಥ ಯುಗಾದಿ ಉತ್ಸವಕ್ಕೆ ಹೋಗ್ತಾರೆ, ಗಲಾಟೆ ಮಾಡ್ತಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಯುಗಾದಿಯ ಉತ್ಸವ ನಡೀತಾ ಇತ್ತು. ಯುಗಾದಿ ಉತ್ಸವದ ಪೂರ್ವಭಾವಿ ಸಭೆಗೆ ನುಗ್ಗಿ ಗಲಾಟೆ ಮಾಡ್ತಾರೆ. ಉತ್ಸವದ ಪೂರ್ವಭಾವಿ ಸಭೆಗೆ ನುಗ್ಗಿ ಗಲಾಟೆ ಮಾಡ್ತಾರೆ. ಕಾಂಗ್ರೆಸ್ ವರ್ಸಸ್ RSS ಕಾರ್ಯಕರ್ತರ ನಡುವೆ ಗದ್ದಲಾಗುತ್ತೆ. ಹೆಡಗೇವಾರ್ ಜನ್ಮದಿನದ ನಿಮಿತ್ತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಕರ್ನಲ್ ವಸಂತ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಕಾರ್ಯಕ್ರಮದ ಪೂರ್ವ ತಯಾರಿಗೋಸ್ಕರ ಸಿದ್ಧತಾ ಕಾರ್ಯಕ್ರಮ. ಸ್ಥಳಕ್ಕೆ ಬಂದು ಆಕ್ಷೇಪವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ. ಗಲಾಟೆ ಆಗುತ್ತೆ, ಗಲಾಟೆ ಕೈಮೀರಿ ಹೋಗುತ್ತೆ ಅಂತೇಳಿ ಗೊತ್ತಾದಾಗ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಸ್ಥಳೀಯ ಜನರು. ಚುನಾವಣಾ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ವೈಯಾಲಿ ಕಾವಲ್ ಠಾಣೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಈಗ ಒದಗಿಸಲಾಗಿದೆ. ನೋಡಿ, ಇಲ್ಲೇ ಕಾರ್ಯಕ್ರಮದ ಪೂರ್ವ ತಯಾರಿಗೋಸ್ಕರ ಸಿದ್ಧತೆಯನ್ನು ಮಾಡ್ತಾ ಇದ್ರು. ಕೇಶವ ಬಲಿರಾಮ ಹೆಗಡೆವಾರ್ ಅವರ ಜನ್ಮದಿನದ ಯುಗಾದಿ ಉತ್ಸವದ ಕಾರ್ಯಕ್ರಮ ಅದು. ಕಾರ್ಯಕ್ರಮದ ತಯಾರಿಯಲ್ಲಿದ್ದಂಥ BJP ಅನ್ನೋದಕ್ಕಿಂತಲೂ ಕೂಡ RSSನ ಕಾರ್ಯಕರ್ತರಿದ್ದ ಆ ಸಭೆಗೆ ಬಂದಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಗಲಾಟೆ ಮಾಡಿ ಗಲಾಟೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅಂತೇಳಿ ತಿಳಿದಂಥ ಸಂದರ್ಭದಲ್ಲಿ ಸ್ಥಳೀಯರು ಪೊಲೀಸರಿಗೆ ಫೋನ್ ಮಾಡಿ ವೈಯಾಲಿ ಕಾವಲ್ ಪೊಲೀಸರು ಬರ್ತಾರೆ. ಚುನಾವಣಾ ಅಧಿಕಾರಿಗಳು ಕೂಡ ಬರ್ತಾರೆ. ಬಂದು ಪರಿಸ್ಥಿತಿಯನ್ನ ಈಗ ತಹಬದಿಗೆ ತಂದಿದ್ದಾರೆ. ನೋಡಿ, ಒಂದು ಫಸ್ಟ್ ಲಾ ಏನಂದ್ರೆ ಪಬ್ಲಿಕ್ ಹಾಲಿಡೇ ದಿನ ಇಂಥ ಗ್ರೌಂಡನ್ನ ಯಾವುದೇ ಒಂದು ಪ್ರೈವೇಟ್ ಕಾರ್ಯಕ್ರಮಕ್ಕೆ ಕೊಡಕ್ಕೆ ಅವಶ್ಯಕತೆ ಇಲ್ಲ, ಪರ್ಮಿಷನ್ ಇಲ್ಲ. ನಾವು ಏನಿದ್ರು ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಆಗಿರುವಾಗ ಈ ಸರ್ಕಾರಿ ಗವರ್ಮೆಂಟ್ ಬರೀ ಸ್ಪೋರ್ಟ್ಸ್ಗೆ ಆಗಬೇಕು ಅಂತಿದೆ. ಇಲ್ಲಿ ಒಂದು RSSನ ಕಾರ್ಯಕ್ರಮ ಹಾಗೂ BJP ನಾಯಕರುಗಳು ಎಲ್ಲರೂ ಬಂದು ಸೇರುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಅದನ್ನು ನಿಲ್ಲಿಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. AWAEಗೂ ಮಾತಾಡಿದ್ದೀನಿ, ಇಬ್ಬರು ಹೇಳಿದ್ದಾರೆ ಅದನ್ನು ಸ್ಟಾಪ್ ಮಾಡಲಾಗಿದೆ. ಇಂಥ ಈ ಸ್ಥಳೀಯ BJP MLA ಇರೋದ್ರಿಂದ ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಾಯ್ತಲ್ಲಿ, ಯಾರ್ಯಾರಿದ್ರು, ಈ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಮಾದೇಶ್, ನೋಡಿ ವೈಯಾಲಿ ಕಾವಲ್ ಪೊಲೀಸರು ನೋಡಿ ಮಾದೇಶ್ ಮಾತಾಡ್ತಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಘಟನಾ ಸ್ಥಳದಲ್ಲಿ ಬಂದೋಬಸ್ತನ್ನ ನಿಯೋಜನೆ ಮಾಡುವಂತ ಕೆಲಸ ಮಾಡಲಾಗ್ತದೆ. ಈ ಒಂದು ಸ್ಥಳದಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳವನ್ನ ಆಯೋಜನೆ ಮಾಡುವಂತ ಕೆಲಸಕ್ಕೆ RSS ಕಾರ್ಯಕರ್ತರು ಮುಂದಾಗಿದ್ರು. ಅದೇ ಇವತ್ತು ಹೆಗಡೆವಾರ್ ಅವರ ಜನ್ಮದಿನ ಹಿನ್ನೆಲೆ ಈ ಒಂದು ಗ್ರೌಂಡ್ ನಲ್ಲಿ ಅನುಮತಿ ಪಡೆದಿರ್ತಾರೆ. ಯುಗಾದಿ ಉತ್ಸವ ಅಂತೇಳಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಅಂತೇಳಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ಇವತ್ತು ಮಧ್ಯಾಹ್ನದ ವೇಳೆಯಲ್ಲಿ ಎಲ್ಲರೂ ಕೂಡ ಸಭೆ ಸೇರಿರ್ತಾರೆ. ಈ ವೇಳೆ ಈ ಒಂದು ಸಭೆಗೆ ಎಂಟ್ರಿ ಕೊಟ್ಟಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಪರ್ಮಿಷನ್ ಇಟ್ಕೊಂಡು ಈ ಒಂದು ಕೋಡ್ ಆಫ್ ಕಂಡಕ್ಟರ್ ಜಾರಿ ಇರುವಂತ ಸಂದರ್ಭದಲ್ಲಿ ಗವರ್ಮೆಂಟ್ಗೆ ಸೇರಿದಂತ ಒಂದು ಗ್ರೌಂಡ್ ನಲ್ಲಿ ಬಂದು ನೀವು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಅಂತ ಹೇಳಿ ಕಿರಿಕನ್ನು ತೆಗೆಯುವಂತ ಕೆಲಸ ಮಾಡ್ತಾರೆ. ಈ ವೇಳೆ ಒಂದಷ್ಟು ಮಾತುಕತೆ ಆಗುತ್ತೆ ಕಾಂಗ್ರೆಸ್ ಮತ್ತೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ BJPಯ ಒಂದಷ್ಟು ಕಾರ್ಯಕರ್ತರು ಕೂಡ ಇದ್ರು ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ. ಹೀಗಾಗಿ ಬಂದು ಈ ಒಂದು ಕಾರ್ಯಕ್ರಮನ ರದ್ದುಗೊಳಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಠ ಮಾಡುವಂತ ಕೆಲಸ ಮಾಡಿದ್ರು. ಕೂಡಲೇ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರು ಕೂಡ ಸ್ಥಳೀಯ ಪೊಲೀಸರು ಕೂಡ ವೈಯಾಲಿ ಕಾವಲ್ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದು ಕಾರ್ಯಕ್ರಮದ ಏನೆಲ್ಲ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ನಡೆಸಿ ಇಲ್ಲಿ ಗಲಾಟೆ ಆಗುವುದನ್ನ ಕಮ್ಮಿ ಮಾಡುವಂತ ಕೆಲಸ ಮಾಡಿದ್ರೆ. ಜೊತೆಗೆ ಈಗಾಗಲೇ RSS ಕಾರ್ಯಕರ್ತರು ಕೂಡ ಈ ಒಂದು ವಿಚಾರಕ್ಕೆ ಓಕೆ ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕೇಜ್ರಿವಾಲ್ಗೆ ಮತ್ತೊಮ್ಮೆ ಜೈಲೇ ಗತಿ ಅನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೆಹಲಿಯ CM ಜಾಮೀನು ಅರ್ಜಿ ವಿಚಾರಣೆ ತಿರಸ್ಕಾರ ಆಗಿದೆ. ಮತ್ತೊಮ್ಮೆ ದೆಹಲಿ CM ಕೇಜ್ರಿವಾಲ್ ಅವ್ರಿಗೆ ಜೈಲೇ ಗತಿ ಅನ್ನುವ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಜಾಮೀನು ಅರ್ಜಿಯನ್ನು ಹಾಕಲಾಗಿತ್ತು, ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ನೋಡಿ, ED ಅರೆಸ್ಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪ್ರಶ್ನಿಸಿ ಚಾಲೆಂಜ್ ಮಾಡಿ ಕೇಸನ್ನು ವಜಾ ಮಾಡುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಇದರ ಜೊತೆಗೆ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು. ಈಗ ಜಾಮೀನು ಅರ್ಜಿ ವಜಾ ಆಗಿದೆ.
ನೋಡಿ, ಪ್ರಮುಖವಾಗಿ ಲಿಕ್ಕರ್ ಪಾಲಿಸಿ ಕೇಸ್ ಅಡಿಯಲ್ಲಿ ಅರೆಸ್ಟ್ ಆಗಿರುವಂತಹ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಮಧ್ಯವರ್ತಿಗಳ ಜೊತೆ ಸೇರಿ ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋ ಆರೋಪ. ಈಗ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂಥ ಹೈಕೋರ್ಟ್ ನಿರಾಕರಿಸಿದೆ. ದೆಹಲಿ ಹೈಕೋರ್ಟ್ ನಿರಾಕರಣೆ ಮಾಡಿದೆ. ಆ ಮೂಲಕ ಮತ್ತೊಮ್ಮೆ ಅವರಿಗೆ ಜೈಲೇ ಗತಿ ಅಂತ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಟೇಶ್, ನೋಡಿ, ಈಗ ಅರವಿಂದ್ ಕೇಜ್ರಿವಾಲ್ ಅವರ ಏನು ಚಾಲೆಂಜಿಂಗನ್ನು ಅರ್ಜಿ ಸಲ್ಲಿಕೆ ಆಗಿತ್ತು, ಅದು ಈಗ ಹೈಕೋರ್ಟ್ ಡಿಸ್ಮಿಸ್ ಮಾಡಿದೆ, ವಜಾ ಮಾಡಿದೆ. ಇಂದು ಕೂಡ ನಡೀತು. ಅಲ್ಲಿ ಬಹಳ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಇಲ್ಲಿ ಮಧ್ಯವರ್ತಿಗಳ ವಿಚಾರ ಇರ್ಬೋದು, ಕೇಜ್ರಿವಾಲ್ ಅವರ ವಿಚಾರ ಇರ್ಬೋದು, ಎಲ್ಲಾ ವಿಚಾರಗಳನ್ನು ಕೂಡ ಚರ್ಚೆ ಅಂದ್ರೆ ವಿಚಾರಣೆಯಲ್ಲಿ ಕೂಡ ಮಾತನಾಡಲಾಗಿರುವಂತದ್ದು. ಇಡೀ ಬಂಧವನ್ನ ಏನು ಪ್ರಶ್ನೆ ಮಾಡಿರುವಂತಹ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಅಂದ್ರೆ ಆರೋಪಿ ಎನ್ನುವಂಥದ್ದು ಕೂಡ ಸಾಬೀತಾಗಿರ್ತಕ್ಕಂಥದ್ದು. ಹಾಗಾಗಿ ಇಂದಿನ ತೀರ್ಪು ಬಹಳ ಪ್ರಮುಖವಾಗಿತ್ತು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಇಂದು ಏನು ಒಂದು ಬಿಗ್ ರಿಲೀಫ್ ಸಿಗುತ್ತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳಿತ್ತು. ಆದ್ರೆ ಇಂದು ದೆಹಲಿಯ ಹೈಕೋರ್ಟ್ ಅವರ ಜಾಮೀನನ್ನ ನಿರಾಕರಿಸುವ ಮೂಲಕ ಜೈಲೇ ಗತಿ ಎನ್ನುವಂತಹ ನಿಟ್ಟಿನಲ್ಲಿ ಇಂದಿನ ಆದೇಶ ಹೊರಬಿದ್ದಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಯುಗಾದಿ ಹಬ್ಬ. ಇದರ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ಬ್ರದರ್ಸ್ ಇವತ್ತು ತಮಿಳುನಾಡಿನ ಒಂದು ಪ್ರಸಿದ್ಧ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಲೋಕ ಅಖಾಡವನ್ನು ಗೆದ್ದುಕೊಂಡು ಬರೋದಕ್ಕೆ DK ಬ್ರದರ್ಸ್ ದೇವರ ಮೊರೆ ಹೋಗಿದ್ದಾರೆ. ತಮಿಳುನಾಡಿನ ತಿರುನಲ್ಲೂರಿನ ಶನೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಕಂದನ್ಗುಡಿಯ ಮುರುಗನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಪವರ್ಫುಲ್ ಶನೇಶ್ವರ ಅಂತಲೇ ಕರೆಸಿಕೊಳ್ಳುವಂಥ ದೇಗುಲ ಇದು. ಈ ದೇಗುಲಕ್ಕೆ ಭೇಟಿ ಕೊಟ್ಟು DCM DK ಶಿವಕುಮಾರ್ ಅವರು ಹಾಗೂ ಹಾಲಿ ಸಂಸದ DK ಸುರೇಶ್ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಇವತ್ತು ಪವರ್ಫುಲ್ ಶನೇಶ್ವರನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ. DK ಬ್ರದರ್ಸ್ ಇವತ್ತು ಶನೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಂಥ ಸಂದರ್ಭದ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕರದಲ ಕಮಲೆ ಕರ್ವದ ದಾನಲಕ್ಷ್ಮೀ ದೋರ್ದಂಡೆ ವೀರಲಕ್ಷ್ಮೀ ನರದೆ ಪೂರ್ಣ ಕಾರುಣ್ಯಲಕ್ಷ್ಮೀ ದಿಗ್ವಾಗ್ರೇ ಸತ್ಯಲಕ್ಷ್ಮೀ ಸಕಲ ಗುಣಗಣ ನಂಬರೆ ಕೀರ್ತಿಲಕ್ಷ್ಮೀ ಸರ್ವಾಂಗೇ ಸೌಮ್ಯಲಕ್ಷ್ಮೀ ನೋಡಿ, DK ಶಿವಕುಮಾರ್ ಅವರು ಅದರಲ್ಲೂ ಪ್ರಮುಖವಾಗಿ ಪೂಜೆ ಪುನಸ್ಕಾರಗಳು ಇದೆಲ್ಲವನ್ನು ಕೂಡ ತುಂಬ ಹೆಚ್ಚಾಗಿ ನಂಬಿಕೆಯನ್ನು ಇಟ್ಟುಕೊಂಡಿರುವಂಥವರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಳೆದ 2-3 ಚುನಾವಣೆಗಳಿಗಿಂತ ಈ ಬಾರಿಯ ಚುನಾವಣೆ ಇದೆಯಲ್ಲ, ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ತುಂಬಾ ಟಫ್ ಇದೆ ಅಂತಂದು ಕ್ಲಿಯರಾಗಿ ಗೊತ್ತಾಗಿದೆ. ಬೇರೆ ಯಾವುದೇ ಅಭ್ಯರ್ಥಿಯನ್ನು ಕರೆದುಕೊಂಡು ಬಂದು ನಿಲ್ಸಿದ್ರು ಕೂಡ ಅಷ್ಟು ಅವರು ಜಿದ್ದಾಜಿದ್ದು ಬರ್ತಾ ಇರಲಿಲ್ಲ. ಆದರೆ ಡಾಕ್ಟರ್ CN ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ BJP ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ ಗೊತ್ತಾದಾಗಿನಿಂದಲೂ ಕೂಡ ಒಂದು ರೀತಿಯಲ್ಲಿ ಈ ಕಣ ಹೈ ವೋಲ್ಟೇಜ್ ಆಗಿ ಮಾರ್ಪಾಡಾಗಿದೆ. ಇವತ್ತಿನವರೆಗೂ ಕೂಡ ಇಲ್ಲಿನ ಟ್ರೆಂಡ್ ಅನ್ನು ಗಮನಿಸಿದಾಗ 50-50ನೇ ಇದೆ. ಸಮಬಲವಾಗಿದ್ದಾರೆ ಇಬ್ರು ಅಭ್ಯರ್ಥಿಗಳು. ಹಾಗಾಗಿ ಟಫ್ ಫೈಟ್ ಇದೆ, ನೇರ ಹಣಾಹಣಿ. ಹಾಗಾಗಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳುವ ಸಲುವಾಗಿ ದೇವರ ಮೊರೆ ಹೋಗಿದ್ದಾರೆ DK ಬ್ರದರ್ಸ್. ಇವತ್ತು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಮುರುಗನ ಒಂದು ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ದಾರೆ DK ಬ್ರದರ್ಸ್. ಅಷ್ಟು ಈಸಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿ 19ರ ಚುನಾವಣೆಯಲ್ಲಿ ಒಬ್ಬರು ಸಂಸದರು DK ಸುರೇಶ್ ಅವರು ಗ್ರಾಮಾಂತರವನ್ನ ಗೆದ್ಕೊಂಡಿದ್ದು. ಈ ಬಾರಿ ಹಂಗಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ. ತೀರಾ ಅಂತ ಹೇಳಿದ್ರೆ ತೀರಾ ವೈಯಕ್ತಿಕವಾಗಿ ಪರಿಗಣಿಸಿರುವಂತಹ DK ಬ್ರದರ್ಸ್ ಎಲ್ಲಾ ರೀತಿಯಲ್ಲೂ ಕೂಡ ಸಕಲ ರೀತಿಯಲ್ಲೂ ಕೂಡ ಗೆಲುವಿಗಾಗಿ ರಣತಂತ್ರ ಹೆಣೆದಿದ್ದಾರೆ. ಆ ಕಾರಣದಿಂದ ದೇವರ ಮೊರೆ ಹೋಗಿದ್ದಾರೆ. ಈಗ ಮುಂದಿನ ಸುದ್ದಿ ನೋಡೋಣ. ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಇದೆಲ್ಲದರ ನಡುವೆ ದುಡ್ಡಿನ ಓಡಾಟ, ಹಣದ ಓಡಾಟವೂ ಕೂಡ ಜೋರಾಗಿದೆ. ಲೋಕ ಹೊತ್ತಲ್ಲಿ ಜನ ಕಾಂಚಾಣ
ಚೆಕ್ ಪೋಸ್ಟ್ನಲ್ಲಿ ರಾಶಿ ರಾಶಿ ದುಡ್ಡು, ಚಿನ್ನ, ದುಡ್ಡಿನ ಬೆಟ್ಟ. ಹೊಸೂರು ಚೆಕ್ ಪೋಸ್ಟ್ನಲ್ಲಿ 25 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಾರೆ. ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ, ಮೊದಲ ಹಂತದ ಚುನಾವಣೆಗೆ. ಹಾಗಾಗಿ ಈಗ ಹಣ, ಹೆಂಡ, ಪ್ರಭಾವ ಇದೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಇದನ್ನು ಚುನಾವಣಾಧಿಕಾರಿಗಳು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಸೀಸ್ ಮಾಡಿದ್ದಾರೆ 25 ಲಕ್ಷ ದುಡ್ಡು, ಚಿನ್ನ ಎಲ್ಲವನ್ನು ಕೂಡ. ಇದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬೋಣ ಬನ್ನಿ ಕ್ವಿಕ್ ಆಗಿ. ಎಸ್, ದುಡ್ಡು ದುಡ್ಡು ದುಡ್ಡು, ಎಲ್ಲಿ ನೋಡಿದ್ರೂ ದುಡ್ಡು. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೋಟಿನ ಬೆಟ್ಟವೇ ಕಾಣುತ್ತೆ. ಈ ದೃಶ್ಯಗಳು ಸೆರೆಯಾಗಿದ್ದು ಚೆಕ್ ಪೋಸ್ಟ್ಗಳಲ್ಲಿ. ಹೊಸೂರು ಕರ್ನೂಲು ಚೆಕ್ ಪೋಸ್ಟ್ ಬಳಿ ಲಕ್ಷಾಂತರ ರೂಪಾಯಿ ಸೀಸ್ ಆಗಿದೆ. ಬೈಕ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 25 ಲಕ್ಷ ರೂಪಾಯಿಯನ್ನ ಚುನಾವಣಾ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ತಮಿಳುನಾಡಿನ ಜೂಜುವಾಡಿ ಚೆಕ್ ಪೋಸ್ಟ್ನಲ್ಲಿ ಬರೋಬ್ಬರಿ 30,50,000 ರೂಪಾಯಿಯನ್ನ ಸೀಸ್ ಮಾಡಲಾಗಿದೆ. ಜೊತೆಗೆ ಅರ್ಧ ಕೆಜಿ ಚಿನ್ನಾಭರಣವನ್ನ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಿಂದ ಕೊಯಮತ್ತೂರಿಗೆ ರಾಜ್ಕುಮಾರ್ ಎಂಬಾತ ಖಾಸಗಿ ಬಸ್ನಲ್ಲಿ ಹಣ ಸಾಗಿಸುತ್ತಿದ್ದ. ಈ ವೇಳೆ ಚುನಾವಣಾ ಸಿಬ್ಬಂದಿ ತಪಾಸಣೆ ನಡೆಸಿದಾಗ ತಗ್ಲಾಕೊಂಡಿದ್ದಾನೆ. ಇನ್ನು ಸೂಕ್ತ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 2 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ. ಹೊಸಪೇಟೆ ತಾಲೂಕಿನ ಟಿಬಿ ಡ್ಯಾಂ ಚೆಕ್ ಪೋಸ್ಟ್ನಲ್ಲಿ ಹಣ ಸೀಸ್ ಮಾಡಲಾಗಿದೆ. ನೀತಿ ಸಂಹಿತೆ ಜಾರಿ ಇದ್ರೂ ಹಣ ಸಾಗಾಟಕ್ಕೆ ಚಾಲಾಕಿಗಳು ದಾರಿ ಹುಡುಕ್ತಿದ್ದಾರೆ. ಆದರೆ ರಾಜ್ಯಾದ್ಯಂತ ಚುನಾವಣಾ ಅಧಿಕಾರಿಗಳ ಬೇಟೆಗೆ ಒಬ್ಬೊಬ್ಬರೇ ಲಾಕ್ ಆಗ್ತಿದ್ದಾರೆ. ನೋಡಿ, ಇವತ್ತು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ, ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ನೋಡಿದ್ವಿ, ಮಂಡ್ಯ ರಣಕಣ ಹೇಗಿತ್ತು ಅಂತ ನೋಡಿದ್ವಿ. ಆದರೆ ಇವತ್ತು ಹುಬ್ಬಳ್ಳಿ ಧಾರವಾಡ, ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಕಾರಣವಾಗಿರುವಂಥ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ. ಕಾರಣ ಲಿಂಗಾಲೇಶ್ವರ ಸ್ವಾಮೀಜಿ ವರ್ಸಸ್ ಪ್ರಹ್ಲಾದ್ ಜೋಶಿ ಫೈಟ್. ಕೈ ಅಭ್ಯರ್ಥಿ ಬದಲಾಗ್ತಾರಾ ಧಾರವಾಡದಲ್ಲಿ? ಅಸೋಟಿ ಅವರನ್ನ ಬದಲಿ ಮಾಡಿ ಲಿಂಗಾಲೇಶ್ವರ ಶ್ರೀಗೆ ಕಾಂಗ್ರೆಸ್ ಪಡೆದ ಟಿಕೆಟ್ ಕೊಡ್ತಾರಾ? ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಕೇಜ್ ಇದೆ, ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಲೋಕ ಸಮರದಲ್ಲಿ ದಿಂಗಾಲೇಶ್ವರ ವರ್ಸಸ್ ಜೋಶಿ ಫೈಟ್. ದಿಂಗಾಲೇಶ್ವರ ಶ್ರೀಗೆ ಸಿಗುತ್ತಾ ಕಾಂಗ್ರೆಸ್ ಟಿಕೆಟ್? ಧಾರವಾಡ ಲೋಕಸಭಾ ಸಮರ ಚಿತ್ರಣ ಬದಲಾಗಿದೆ. ದಿಂಗಾಲೇಶ್ವರ ಶ್ರೀ ಪಕ್ಷೇತರವಾಗಿ ಕಣಕ್ಕಿಳಿಯಲಿದ್ದಾರೆ. ಹಾಗಾಗಿಯೇ ಶತ್ರುವಿನ ಶತ್ರು ಮಿತ್ರ ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿ ಬದಲಾಯಿಸಲು ಚಿಂತನೆಯನ್ನ ನಡೆಸಿದೆ. ಹಾಗಿದ್ರೆ ಕಾಂಗ್ರೆಸ್ನ ಗಣಿತ ಏನು? ಧಾರವಾಡ ಲೋಕಕಣದಲ್ಲಿ ಸುಮಾರು 6 ಲಕ್ಷ ಲಿಂಗಾಯತರಿದ್ದಾರೆ. ಹಾಗಾಗಿ ದಿಂಗಾಲೇಶ್ವರ ಒಪ್ಪಿದ್ರೆ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲು ಚಿಂತನೆಯನ್ನ ನಡೆಸಿದೆ. ದಿಂಗಾಲೇಶ್ವರರು ಒಪ್ಪದೆ ಹೋದ್ರೆ ಅವರಿಗೆ ಬಾಹ್ಯ ಬೆಂಬಲವನ್ನ ನೀಡುವ ಚಿಂತನೆ ಕೂಡ ಕಾಂಗ್ರೆಸ್ನಲ್ಲಿದೆ. ಈ ಮೂಲಕ ಲಿಂಗಾಯತರಿಗೆ ಮಣೆ ಹಾಕಿದ್ದೇವೆ ಎಂದು ತೋರಿಸಿಕೊಳ್ಳಲು ಕಾಂಗ್ರೆಸ್ ತಂತ್ರ. ದಿಂಗಾಲೇಶ್ವರರ ಮೂಲಕ ಪ್ರಹ್ಲಾದ್ ಜೋಶಿಯನ್ನ ಮಣಿಸಲು ರಣತಂತ್ರ. ಹಿಂದೆ ನಾವು ಟ್ರೈಲ್ ಮಾಡಿದ್ವಿ, ಬೇರೆ ಶೈಲಿಗೆ ಕೊಟ್ಟು ನಾವು ಟ್ರೈಲ್ ಮಾಡಿದ್ವಿ. ಬಟ್ ಈಗ ನಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿಕ್ಕೆ ತಯಾರಿಲ್ಲ. ನಾನು ಚರ್ಚೆ ಮಾಡ್ತೀನಿ, ನಮ್ಮವ್ರಿಗೆ ಚರ್ಚೆ ಮಾಡ್ತೀನಿ. ಇದೇ ವೇಳೆ ಪಂಚಮಸಾಲಿ ಹರಿಹರ ಪೀಠದ ವಚನಾನಂದ ಶ್ರೀಗಳನ್ನ ದಿಂಗಾಲೇಶ್ವರ ಸ್ವಾಮೀಜಿ ಭೇಟಿಯಾಗಿದ್ರು. ಯಾವುದಾದ್ರೂ ಪಕ್ಷ ನನ್ನನ್ನು ಆಮಂತ್ರಣ ಮಾಡಿದರೆ, ಅದು ಕೇವಲ ಕಾಂಗ್ರೆಸ್ಸು BJP ಅಂತಲ್ಲ, ಯಾವುದಾದ್ರೂ ಪಕ್ಷ ನನ್ನನ್ನು ಆಮಂತ್ರಣ ಮಾಡಿದರೆ ಆ ವಿಚಾರವನ್ನು ಭಕ್ತರ ಮುಂದೆ ಇಡ್ತೇನೆ ಬಹಿರಂಗವಾಗಿ. ಅವರೆಲ್ಲರೂ ಏನು ತೀರ್ಮಾನ ತೊಗೊತಾರೆ, ಏನು ಅವರು ಈಗ ಪಕ್ಷೇತರ ಏನದಿರ ಹಂಗೆ ಇರಲಿ ಅಂತಾರೋ, ಏನು ಪಕ್ಷದಿಂದ ಇರಲಿ ಅಂತಾರೋ. ಈಗ ಸಾರ್ವಜನಿಕರ ಅಭಿಪ್ರಾಯದಿಂದ ರಾಜಕಾರಣವನ್ನು ಪ್ರವೇಶ ಮಾಡಿದ್ದೀನಿ. ಸಾರ್ವಜನಿಕರ ಅಭಿಪ್ರಾಯದಿಂದ ಪಕ್ಷದ ವಿಚಾರಗಳನ್ನು ನಾನು ಅಲ್ಲಿ ಘೋಷಣೆ ಮಾಡ್ತೀನಿ. ಚುನಾವಣೆಗೆ ಸ್ಪರ್ಧೆ ಆಗಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ. ಅದನ್ನು ಪೂರ್ಣವಾಗಿ ನಾವು ಸ್ವಾಗತವನ್ನು ಮಾಡ್ತೇವೆ. ಮಠಾಧೀಶರು ಕೂಡ ಉತ್ತರ ಭಾರತದಂತೆ ಇವತ್ತು ಕರ್ನಾಟಕದಲ್ಲಿ ಕೂಡ ಮಠಾಧೀಶರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ
ಅಲ್ಲಿರುವಂಥ ಅಶುದ್ಧಿಯನ್ನು ಶುದ್ಧ ಮಾಡಲಿಕ್ಕೆ ಪರಮ ಪೂಜ್ಯರು ಭಾಳ ಯೋಗ್ಯವಾಗಿರುವಂಥ ವ್ಯಕ್ತಿ ಅಂತ ನಾನು ಭಾವಿಸಿದ್ದೇನೆ. ಜೋಶಿ ಮತ್ತು ದಿಂಗಾಲೇಶ್ವರರ ನಡುವಿನ ಕಾದಾಟದಲ್ಲಿ ಯಾರಿಗೆ ಜಯ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ರಂಗು ಪಡೆದುಕೊಂಡಿದೆ. ಮಂಡ್ಯದಲ್ಲಿ ಸ್ಟಾರ್ ನಟಿಯರು ಪ್ರಚಾರವನ್ನು ಮಾಡ್ತಾರೆ. ಸ್ಟಾರ್ ನಟಿಯರಿಂದ ರಂಗೇರಲಿದೆ ಮಂಡ್ಯ ಅಖಾಡ. ಮೈತ್ರಿಗೆ ಸುಮಲತಾ ಬೆಂಬಲ ಕೊಟ್ಟರೆ ಕುಮಾರಸ್ವಾಮಿ ಪರವಾಗಿ, ಮೈತ್ರಿ ಅಭ್ಯರ್ಥಿಯಾಗಿರುವ HDK ಪರವಾಗಿ ಸುಮಲತಾ ಪ್ರಚಾರ ಮಾಡಿದರೆ ಕಾಂಗ್ರೆಸ್ಗೆ ರಮ್ಯಾ ಬಲ. ಮುಂದಿನ ವಾರದಿಂದ ನಟಿ ರಮ್ಯಾ ಭರ್ಜರಿಯಾಗಿ ಪ್ರಚಾರ ಮಾಡ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ನಟಿ ರಮ್ಯಾ ಪ್ರಚಾರ ಮಾಡಿದರೆ ಕುಮಾರಸ್ವಾಮಿ ಅವರ ಪರವಾಗಿ ಸುಮಲತಾ ಪ್ರಚಾರ ಮಾಡ್ತಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಸ್ಟಾರ್ ನಟಿಯರಿಂದ ರಂಗೇರಲಿದೆ ಮಂಡ್ಯ ಅಖಾಡ. ಮೈತ್ರಿಗೆ ಸುಮಲತಾ ಬೆಂಬಲ, ಕೈಗೆ ರಮ್ಯಾ ಬಲ. ಲೋಕಸಮರದಲ್ಲಿ ಮಂಡ್ಯ ಅಖಾಡ ತೀವ್ರ ಕುತೂಹಲ ಕೆರಳಿಸಿದೆ. ಮಂಡ್ಯ ನಂದೇ ಎಂದು ಗುಡುಗಿದ್ದ ಸಂಸದೆ ಸುಮಲತಾ HD ಕುಮಾರಸ್ವಾಮಿ ಅವರಿಗೆ ಬೆಂಬಲ ಸೂಚಿಸಿದ್ದಾರೆ. ಇನ್ನು 2013ರ ಲೋಕಸಭೆ ಉಪಚುನಾವಣೆಯಲ್ಲಿ ಜಯಭೇರಿ ಬಾರಿಸಿದ್ದ ರಮ್ಯಾ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಧುಮುಕಲಿದ್ದಾರೆ. ಒಂದೆಡೆ ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಪರ ಸಂಸದೆ ಸುಮಲತಾ ಪ್ರಚಾರಕ್ಕಿಳಿದು ಬಿಜೆಪಿ ಬಲ ಹೆಚ್ಚಿಸಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ರಮ್ಯಾ ರೋಡ್ ಶೋ ನಡೆಸಲಿದ್ದಾರೆ. ರಮ್ಯಾರನ್ನ ಪ್ರಚಾರಕ್ಕೆ ಕರೆಸಿ ಮತದಾರರನ್ನ ಸೆಳೆಯೋಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದೆ. ರಮ್ಯಾ ಜೊತೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಮಾತುಕತೆ ನಡೆಸಿದ್ದು, ಮಂಡ್ಯದಲ್ಲಿ ಕ್ಯಾಂಪೇನ್ ಮಾಡೋಕೆ ರಮ್ಯಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ, ಆಯ್ತು ಅಂತ ಒಪ್ಕೊಂಡಿದ್ವಿ. ಅವ್ರು ನಮ್ಮ ಭಾಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ 6 ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನು ರಮ್ಯವರು ಮಾಡಿದ್ದಾರೆ. ಇವತ್ತು ಕೂಡ ಜನ ರಮ್ಯವ್ರ ಬಗ್ಗೆ, ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡ್ತಾರೆ. ರಮ್ಯವ್ರು ಬಂದರೆ ನಮಗೆ ಭಾಳ ಶಕ್ತಿ ಬರುತ್ತೆ, ಆನೆ ಬಲ ಬಂದಂಗೆ ಆಗುತ್ತೆ. ಮುಂದಿನ ವಾರವೇ ಅಭ್ಯರ್ಥಿ ಜೊತೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ರೋಡ್ ಶೋ ನಡೆಸೋಕೆ ತಯಾರಿ ನಡೆಸುತ್ತಿದ್ದಾರೆ. ಇನ್ನು ರೆಬೆಲ್ ಲೇಡಿ ಸುಮಲತಾ ಮೂಲಕ ಬೆಂಬಲಿಗರು ಹಾಗೂ ಮಹಿಳಾ ಮತ ಸೆಳೆಯೋಕೆ ಪಡೆದುಕೊಳ್ತಾನೆ ಇದೆ. ಈಶ್ವರಪ್ಪ ಅವರು ಪಕ್ಷೇತರವಾಗಿ ನಾನು ಕಣಕ್ಕೆ ಇಳಿತೀನಿ ಅಂತ ಹೇಳಿದಾಗಿಂದ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಈಗ ಶಿವಮೊಗ್ಗದಲ್ಲಿ ನೋಡಿ, ಇವತ್ತು ಹಬ್ಬ ಆರಂಭದಲ್ಲೇ ರಂಜಿತ್ ಹೇಳ್ತಾ ಇರೋದು ಯುಗಾದಿ ಹಬ್ಬ. RSSನವರು ಆಚರಣೆ ಮಾಡುವಂಥ ಉತ್ಸವಗಳಲ್ಲಿ ಯುಗಾದಿ ಹಬ್ಬ ಕೂಡ ಒಂದು. ಇವತ್ತು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಅವರು ಕೂಡ ಬರ್ತಾರೆ, ರಾಘವೇಂದ್ರ ಕೂಡ ಬರ್ತಾರೆ. ಆದರೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನಾನೊಂದು ತೀರಾ ನೀನೊಂದು ತೀರಾ, ಒಂದೇ ವೇದಿಕೆಯಲ್ಲಿ ಎದುರಾಳಿಗಳು, ಒಬ್ಬರನ್ನೊಬ್ಬರು ನೋಡದ ಈಶ್ವರಪ್ಪ ರಾಘವೇಂದ್ರ. ಎಸ್, ಮಗನಿಗೆ ಹಾವೇರಿ ಲೋಕಸಭೆ ಟಿಕೆಟ್ ತಪ್ಪಿಸಿದ್ದು ಯಡಿಯೂರಪ್ಪ ಕುಟುಂಬದವರು ಅನ್ನೋ ಆಕ್ರೋಶ ಈಶ್ವರಪ್ಪನವರಿಗೆ ಕಡಿಮೆ ಆದಂತೆ ಕಾಣ್ತಿಲ್ಲ. ಈಗಾಗಲೇ ಬಂಡೆದ್ದಿರೋ ಈಶ್ವರಪ್ಪ ಶಿವಮೊಗ್ಗದಲ್ಲಿ RSSನಿಂದ ಆಯೋಜಿಸಿದ್ದ ಯುಗಾದಿ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಇದೇ ಸಮಯದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಕೂಡ ಅಲ್ಲಿದ್ರು. ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜು ಮೈದಾನದಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರು ಎದುರಾಳಿಗಳು ಕಾಣಿಸಿಕೊಂಡ್ರು. ಆ ಸಮಯದಲ್ಲಿ ನಾವೊಂದು ತೀರಾ ನೀನೊಂದು ತೀರಾ ಅನ್ನುವಂತೆ ಕುಳಿತಿದ್ರು. ಪರಸ್ಪರ ಒಬ್ಬರ ಮುಖ ಒಬ್ಬರು ನೋಡಲಿಲ್ಲ, ಮಾತನಾಡಲೂ ಇಲ್ಲ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಯುಗಾದಿ ಉತ್ಸವಕ್ಕೆ ಒಬ್ಬ ಸ್ವಯಂ ಸೇವಕನಾಗಿ ತುಂಬ ಸಂತೋಷದಿಂದ ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿ, ನಾನೊಬ್ಬ MP, ಇನ್ಯಾರೋ ಪುರಸಭೆ ಸದಸ್ಯರು, ನಮ್ಮ ಚೆನ್ನಣ್ಣ MLA ಅಂತ ನಾವು ಯಾರು ಕೂಡ ಇಲ್ಲಿ ಬಂದಿಲ್ಲ. ನಾವೆಲ್ಲರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ಸರ್. ಒಟ್ನಲ್ಲಿ ಈಶ್ವರಪ್ಪ ಹಾಗೂ ಯಡಿಯೂರಪ್ಪ ಕುಟುಂಬದ ಈ ಮುನಿಸು ಸದ್ಯಕ್ಕೆ ನಿಲ್ಲೋ ಯಾವುದೇ ಲಕ್ಷಣ ಕಾಣುತ್ತಿಲ್ಲ. ಮುಂದಿನ ದಿನದಲ್ಲಿ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಇದು ಇವತ್ತಿನ ಎಲೆಕ್ಷನ್